ವೆಲ್ಕಮ್ ಬ್ಯಾಕ್ ಟು ಅಂತರ್ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಏನಪ್ಪ ಅಂದರೆ ಇವತ್ತು ನಿಮ್ಮೆಲ್ಲರೂ ನಾನು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಟೈಮ್ ಆಯಿತು, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂತರ್ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮ್ಮನ್ನು ಒಂದೊಳ್ಳೆ ಜಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಎಲ್ಲಿ ಅಂತ ನೋಡೋಣ ಅಲ್ವಾ. ಈಗ ಹೊರಟಾಗ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು. ಸೊ ಅಲ್ಲೇ ವೆಯ್ಟ್ ಮಾಡಿದ್ವಿ, ಟ್ರೈನ್ ಹೋಗೋವರೆಗೂ ವೆಯ್ಟ್ ಮಾಡಿದ್ವಿ ಫ್ರೆಂಡ್. ವೆಯ್ಟ್ ಮಾಡಿ 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 ಅಲ್ಲೇ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಒನ್ ಡೇ ಟ್ರಿಪ್ ಏನಿಲ್ಲ, ಒಂದು ಹಾಫ್ ಡೇ ಇದ್ದರೆ ಸಾಕು, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಟ್ರೈನ್ ಹೊರಟು, ಸೊ ಫುಲ್ ಟ್ರಾಫಿಕ್ ಇತ್ತು. ನಾವು ಅದನ್ನು ಜಂಪ್ ಮಾಡಿಕೊಂಡು ಹೊರಟ್ವಿ. ಹೀಗೆ ಹೋಗ್ತಾ ಹೋಗ್ತಾ ಅಲ್ಲಿ ಸುತ್ತಮುತ್ತ ಒಳ್ಳೊಳ್ಳೆ ವ್ಯೂಸ್ ಇದೆ. ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ನೀವು ಕಾರಲ್ಲಾದರೂ ಹೋಗ್ಬೋದು, ಟೂ ವೀಲರಲ್ಲಾದರೂ ಹೋಗ್ಬೋದು. ನಾವಂತೂ ಆಟೋದಲ್ಲಿ ಹೋದ್ವಿ. ಸೊ ಇಲ್ಲಿ ರೈಟ್ ಮುಕ್ತಿನಾಗ ಕ್ಷೇತ್ರಕ್ಕೆ ದಾರಿ. ಸೊ ಇದು ಅಲ್ಲಿನ ಆರ್ಚು. ಸೊ ನಾವು ಅದರಿಂದ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿಲ್ಲ. ಅದೇ ದಾರಿಯಲ್ಲಿ ಒಳಗಡೆ ಹೋದರೆ ಇಲ್ಲಿ ಕೆಂಪಮ್ಮ ದೇವಿ ದೇವಸ್ಥಾನ ಅಂತ ಇದೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವೇನೇ ಹರಿಸ್ಕೊಂಡ್ರು ಹಾರೈಸ್ಕೊಂಡ್ರು ಎಲ್ಲ ಆಗುತ್ತೆ. ಇಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ಅಲ್ಲೋ ಇಲ್ಲ. ಸೊ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಎಂಟ್ರಿ ಆಗಿದ ತಕ್ಷಣ ಅಮ್ಮಂಗೆ ನಮಸ್ಕಾರ ಮಾಡಿ ಫಸ್ಟು ಒಂದು ವಿಡಿಯೋ ಹಂಗೆ ರೆಕಾರ್ಡ್ ಮಾಡಿದೆ. ಅಷ್ಟೊತ್ತಿಗೆ 500 ನೋಡಿದ್ರು, ವಿಡಿಯೋ ಮಾಡೋ ಹಾಗಿಲ್ಲ ಅಂದರು. ಹಾಗಾಗಿ ನಾನು ಫೋನ್ನ ಸ್ವಲ್ಪ ಕೆಳಗಡೆ ತೊಗೊಂಡ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ನಿಮಗೆ ಅಲ್ಲಿ 3 ದೇವರುಗಳಿದೆ. ಈ ದೇವ್ರನ್ನ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಇದು ಬಂದು ನಿಮಗೆ ಪ್ರತ್ಯಂಕಿರಾ ದೇವಿ ಅಮ್ಮನವರು. ಇದು ಕೆಂಪಮ್ಮ ತಾಯಿ. ನೀವಿಲ್ಲಿ ಏನೇ ಹರಿಸ್ಕೊಂಡ್ರು ಖಂಡಿತವಾಗ್ಲೂ ಎಲ್ಲ ನೆರವೇರುತ್ತೆ. ಅವ್ರು ಹಂಗೆ ಹೇಳಿದ ತಕ್ಷಣ ನಾನು ಫೋನ್ ಡೌನ್ ಮಾಡಿಬಿಟ್ಟು ಸ್ಟಾಪ್ ಮಾಡಿದೆ. ಹಾಗೆ ಹಿಂದೆಗಡೆ ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ. ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಹೀಗೆ ಸುತ್ತಲೂ ನಾನು ವೀಡಿಯೋಗಳನ್ನ ಮಾಡಿದೆ. ತುಂಬ ಚೆನ್ನಾಗಿದೆ. ಅದು ದೇವಸ್ಥಾನ ಅಂತ ಅನಿಸೋದೇ ಇಲ್ಲ, ಯಾವುದೋ ಒಂದು ಮನೆಯಲ್ಲಿ ಹೋಗಿದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಹೋಗಿ ಮುಕ್ತಿನಾಗ ದೇವಸ್ಥಾನದಿಂದ ಮುಂದೆ ಹೋದರೆ ಕೆಂಪಮ್ಮ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ನೀವೇನೇ ಅಂದ್ಕೊಂಡ್ರು ಆಗುತ್ತೆ. ಅದು ಅಲ್ಲದೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ನೋಡಿ, ನೀವು ಯಾವುದೇ ಟೈಮ್ಗೆ ಹೋದರೂ ಮಧ್ಯಾಹ್ನ 2 ಗಂಟೆ ಒಳಗಡೆ ನಿಮಗಲ್ಲಿ ಊಟ ಸಿಗುತ್ತೆ. ನೀವು ಯಾವುದೇ ರೀತಿ ಹಣಕಾಸು ಕೊಡೋವಂತಿಲ್ಲ. ನಿಮ್ಮ ಇಷ್ಟ ಇದ್ದರೆ ನೀವು ಅಲ್ಲಿ ಅನ್ನದಾನಕ್ಕಂತ ಏನಾದರೂ ಸಹಾಯ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಊಟನೂ. ನಾವಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಜನ ಕಡಿಮೆ ಇದ್ದರು, ಫ್ರೀಯಾಗಿತ್ತು ನಾವು ಹೋದಾಗ. ಸೊ ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಫ್ರೆಂಡ್ಸ್, ಇಲ್ಲಿ ಬಂದು ನಿಮಗೆ ಮಕ್ಕಳಿಗೆ ಹುಣ್ಣಿಮೆ ಟೈಮಲ್ಲಿ, ಭಾನುವಾರದ ಟೈಮಲ್ಲಿ ಮಕ್ಕಳಿಗೆ ನಾಲ್ಗೆ ಮೇಲೆ ಓಂ ಅಂತ ಬರೀತಾರೆ. ಸೊ ಅದರಿಂದ ನಿಮ್ಮ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ. ಅವರು ಓದು ಕೂಡ ತುಂಬ ಚೆನ್ನಾಗಿರತ್ತೆ. ನಾವು ಹಾಗೆ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ಬರ್ತಾ ನೋಡಿ, ಇದು ಮುಕ್ತಿನಾಗ ದೇವಸ್ಥಾನ. ಸೊ ಈ ದೇವಸ್ಥಾನದಿಂದ ಡೌನ್ಗೆ ಹೋದರೆ ಆ ಕೆಂಪಮ್ಮ ದೇವಿ ದೇವಸ್ಥಾನ ಸಿಗುತ್ತೆ. ಕೆಂಪಮ್ಮ ದೇವಸ್ಥಾನದಿಂದ ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಅಲ್ಲಿ ಇದು ಮುಕ್ತಿನಾಗ ದೇವಸ್ಥಾನ, ಅಲ್ಲಿ ಕೆಲಸ ನಡೀತಾ ಇದೆ. ಸೊ ನಾವು ಲೆಫ್ಟ್ ಹೊರಟೋಗ್ಬಿಟ್ವಿ. ಸೊ ಲೆಫ್ಟ್ ಹೋಗೋ ಆಗಿರಲಿಲ್ಲ ಅಂತೆ. ಹಾಗಾಗಿ ನಾವು ಮತ್ತೆ ರಿಟರ್ನ್ ಬಂದು ಈ ಕಡೆಯಿಂದ ಹೊರಟ್ವಿ. ತುಂಬ ಚೆನ್ನಾಗಿದೆ ಫ್ರೆಂಡ್, ಜಾಗನೂ ಚೆನ್ನಾಗಿದೆ. ವೆದರ್ ಬೇರೆ ಅಂತ ತುಂಬ ಬಿಸಿಲೇನಿರಲಿಲ್ಲ. ಓಕೆ ಆಯಿತು. ನೋಡಿ ಆಗಲೇ ಮೋಡ ಸ್ಟಾರ್ಟ್ ಆಗಿತ್ತು. ಸೊ ಬಂದ್ವಿ. ಹೀಗೆ ಮೊದಲಂತೂ ನೀವು ಎಸ್ಪೆಷಲಿ ಫ್ರೈಡೇ, ಸಂಡೇ, ಟ್ಯೂಸ್ಡೇ ಈ ಥರ ಟೈಮಲ್ಲಿ ಹೋದರೆ ನಿಮ್ಗಲ್ಲಿ ಸಂತೆ ಥರ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ನಾವು ಹೋಗಿದ್ದು ಫ್ರೀ ಟೈಮಲ್ಲಿ, ವಾರಗಳ ದಿವಸ ಹೋಗಿಲ್ಲ, ನಾರ್ಮಲ್ ಡೇಸಲ್ಲೂ ಹೋದ್ವಿ ನಾವು. ನೀವು ಇಲ್ಲಿಂದ ಬಸ್ಸಲ್ಲಿ ಏನಾದರೂ ಹೋಗೋದಾದರೆ ಕೆಂಗೇರಿಯಿಂದ ನಿಮಗೆ ರಾಮಹಳ್ಳಿಗೆ ಡೈರೆಕ್ಟ್ ಬಸ್ ಇದೆ. ಅಲ್ಲಿ ಹೋಗಿ ನೀವು ಬಸ್ ಹತ್ಕೊಂಡು ಹೋಗ್ಬೋದು. ಬಸ್ಸಲ್ಲಿ ಹೋಗೋರು ಹೋಗಿ ರಾಮಹಳ್ಳಿ ಇಳ್ಕೊಂಡು ಅಲ್ಲಿಂದ ಮುಕ್ತಿನಾಗ ದೇವಸ್ಥಾನ ಅಂತ ಹೇಳಿದ್ರೆ ನೋಡಿ, ಇದೇ ರಾಮಹಳ್ಳಿ. ಮುಕ್ತಿನಾಗ ದೇವಸ್ಥಾನ ಅಂತ ಹೇಳಿದ್ರೆ ಆಟೋದವ್ರು ಕರ್ಕೊಂಡೋಗಿ ನಿಮ್ಮನ್ನು ಅಲ್ಲೇ ಬಿಡ್ತಾರೆ. ಆಟೋ ಫೆಸಿಲಿಟಿ ಕೂಡ ಇಲ್ಲಿರುತ್ತೆ.